ದೇಶದ ಎರಡನೆಯ ಅತಿ ಉದ್ದನೆಯ ಫ್ಲೈಓವರ್ ಅಂತ ಖ್ಯಾತಿ ಗಳಿಸಿದ್ದಂತಹ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ನಿತ್ಯವೂ ಕೂಡ ಒಂದಲ್ಲ ಒಂದು ಅಪಘಾತಗಳು ನಡೀತಲೇ ಇದ್ದಾವೆ. ಇಲ್ಲಿ ವೇಗವಾಗಿ ಹೋಗುವಂತಹ ವಾಹನಗಳು ಡಿವೈಡರ್ಗಳಿಗೆ ಡಿಕ್ಕಿ ಹೊಡೆದು ಪಲ್ಟಿಗಳಾಗ್ತಾ ಇದೆ. ಈ ಒಂದು ವಾಹನಗಳ ಅಪಘಾತಗಳಂತೂ ಪ್ರತಿನಿತ್ಯವೂ ಇಲ್ಲಿ ಮರುಕಳಿಸ್ತಾ ಇರೋದ್ರಿಂದ ವಾಹನ ಸವಾರರು ಭಯಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾದಂತ ಒಂದು ಕಾರು, ಎರಡು ಕಾರುಗಳು ವೇಗವಾಗಿ ಹೋಗ್ತಾ ಇತ್ತು. ಒಂದು ಕಾರನ್ನ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ನೇರವಾಗಿ ಡಿವೈಡರ್ಗೆ ಗುದ್ದಿದ ಪರಿಣಾಮ ಕಾರು ತಲೆಕೆಳಕಾಗಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಏರ್ ಬ್ಯಾಗ್ಗಳು ಓಪನ್ ಆಗಿದ್ರಿಂದ ಆ ಸವಾರರು ಬಚಾವಾಗಿದ್ದಾರೆ. ಆದ್ರೆ ಈ ಒಂದು ಫ್ಲೈಓವರ್ ಮೇಲೆ ಅತಿ ವೇಗವಾಗಿ ಹೋಗುವಂತಹ ಈ ವಾಹನ ಸವಾರರಿಗೆ ಕಡಿವಾಣ ಹಾಕಬೇಕಾಗಿದೆ. ಮತ್ತು ಇಲ್ಲಿನ ಡಿವೈಡರ್ ಕೂಡ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಪದೇ ಪದೇ ಅಪಘಾತಗಳು ಆಗ್ತಾ ಇರೋದ್ರಿಂದ ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು 9.25 ಕಿಲೋಮೀಟರ್ನ ಈ ಒಂದು ಫ್ಲೈಓವರ್ ಇತ್ತೀಚಿನ ದಿನಗಳಲ್ಲಿ ವಾಹನ ಸವಾರರನ್ನ ಭಯಭೀತಗೊಳಿಸ್ತಾ ಇರುವಂತದ್ದು ಸತ್ಯವೇ ಸರಿ. ಇದರ ನಡುವೆ ಈಗ ಈ ಒಂದು ಅಪಘಾತಗಳನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಒಂದು AI ಕ್ಯಾಮೆರಾಗಳನ್ನ ಅಳವಡಿಸ್ತಾರ, ಆ ಒಂದು ಸ್ಪೀಡ್ ಲಿಮಿಟ್ ಅನ್ನ ಮಾಡ್ತಾರ, ಫ್ಲೈಓವರ್ ಮೇಲೆ ಹಂಪ್ಸ್ ಗಳನ್ನ ಅಳವಡಿಸಿ ಆ ಮೂಲಕವಾದ್ರೂ ಈ ಒಂದು ಅಪಘಾತಗಳನ್ನ ತಡೆಯೋದಕ್ಕೆ ಮುಂದಾಗ್ತಾರ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಹೇಳಿ. ಅವರು ಹಿಂದಿಂದ ಸ್ಪೀಡಾಗಿ ಬಂದು ಹೊಡೆದಿರೋದು ಸರ್, ಗಾಡಿ ಕಂಟ್ರೋಲ್ ಆಗಲ್ಲ ಇದೆ. ಯಾರಿಗಾರು ಏನಾದರೂ ಗಾಯ ಆಗಿದೆಯಾ? ಇಲ್ಲ ಸರ್, ಅವ್ರಿಗೇನು ಗಾಯ ಆಗಿಲ್ಲ, ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಓಕೆ. ನೀವು ಆ ಕಾರ್ ಡ್ರೈವರ್ ಅಲ್ವಾ? ಹಾಂ, ಕಾರ್ ಡ್ರೈವರ್.